ಹಾವೇರಿ ಸೇರಿದಂತೆ 12 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ. ರಾಣೆಬೆನ್ನೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಆಸ್ತಿ, ಚಿನ್ನಾಭರಣ, ನಗದನ್ನು ಪತ್ತೆ ಮಾಡಿದ್ದಾರೆ. ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ ಮನೆ ರೇಡ್ ಮಾಡಲಾಗಿದೆ. 2 ಐಷಾರಾಮಿ ಮನೆ, 2 ಸೈಟ್, 11 ಎಕರೆ ಜಮೀನು, ಬೆಳ್ಳಿ, ಚಿನ್ನಾಭರಣ ಸೇರಿ 1.35 ಕೋಟಿ ಮೌಲ್ಯದ ಆಸ್ತಿ ಕೂಡ ಪತ್ತೆಯಾಗಿರುವಂಥದ್ದು. ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ತನಿಖೆಯ ಸಂದರ್ಭದಲ್ಲಿ ಬೆಳಗ್ಗೆಯೇ ರೇಡ್ ಮಾಡಲಾಗಿತ್ತು. ರಾಜ್ಯದ 12 ಕಡೆಗಳಲ್ಲಿ ಬೆಳಂಬೆಳಗ್ಗೆ ರೇಡ್ ಮಾಡಿ ದೊಡ್ಡ ಶಾಕ್ ನೀಡಿತು ಭ್ರಷ್ಟ ಅಧಿಕಾರಿಗಳಿಗೆ. ಇದೀಗ ಬೆಳ್ಳಿ, ಚಿನ್ನಾಭರಣ ಸೇರಿ 1.35 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ ಮನೆ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 2 ಐಷಾರಾಮಿ ಮನೆ ಕೂಡ ಇದೆಯಂತೆ. 2 ಸೈಟ್, 11 ಎಕರೆ ಜಮೀನು, ಬೆಳ್ಳಿ, ಚಿನ್ನಾಭರಣ ಸೇರಿ 1.35 ಕೋಟಿ ಮೌಲ್ಯದ ಆಸ್ತಿಯನ್ನ ಪತ್ತೆ ಮಾಡಲಾಗಿದೆ. ಅಶೋಕ್ ಅರಳೇಶ್ವರ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿರುವಂಥದ್ದು ಮನೆಯನ್ನ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ರಾಣೆಬೆನ್ನೂರಿನಲ್ಲಿ. ಬೆಳಗ್ಗೆಯಿಂದ ರಾಜ್ಯದ 12 ಕಡೆ ರೇಡ್ ಆಗಿದೆ. 10 ಕಡೆ ಬೆಳಗ್ಗೆ ತನಿಖೆ ಕೂಡ ಆರಂಭ ಮಾಡಲಾಗಿತ್ತು. ಶಿವಮೊಗ್ಗ ಆಗಿರಬಹುದು, ಬೆಂಗಳೂರಿನಲ್ಲಿ 3 ಕಡೆ ಆಗಿರಬಹುದು, ರಾಣೆಬೆನ್ನೂರು, ದಾವಣಗೆರೆ ಹೀಗೆ. ಇದೀಗ ಹಾವೇರಿ ಸೇರಿದಂತೆ 12 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪತ್ತೆಯಾಗಿರುವಂತಹ ಕೋಟಿ ಮೌಲ್ಯದ ಆಸ್ತಿಗಳು. ಅಶೋಕ್ ಅರಳೇಶ್ವರ ಮನೆಯಲ್ಲಿ ಪತ್ತೆಯಾದಂತಹ ಚಿನ್ನಾಭರಣ, ನಗದು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆಯೇ ಲೋಕ ದಾಳಿ ನಡೆಸಿ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ರಾಜ್ಯದ 12 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದೆ. ರಾಣೆಬೆನ್ನೂರಿನಲ್ಲಿ ಸಿಕ್ಕಿರುವಂತಹ ಕೋಟ್ಯಾಂತರ ಬೆಲೆ ಬಾಳುವ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳು, ಆಸ್ತಿ ತಲಾಶ್ ನಡೆಸುವಂತಹ ಸಂದರ್ಭದಲ್ಲಿ, ಮನೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣ ಹಾಗೆ ಚಿನ್ನಾಭರಣಗಳು ಎಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಖಲಾತಿಗಳು, ಕಡತಗಳ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸಂಗ್ರಹಿಸಿಕೊಳ್ಳಲಾಗಿದೆ. ಅಶೋಕ್ ಅರಳೇಶ್ವರ ಮನೆಯಲ್ಲಿ ತಲಾಶ್ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕೋಟಿ ಮೌಲ್ಯದ ಆಸ್ತಿ, ಚಿನ್ನಾಭರಣ, ನಗದು